ನನ್ನ ಹೆಸರು ಅಂಕಿತಾ ಬಸಪ್ಪ ಕೊಣ್ಣೂರ್ ಅಂತ. ಎಲ್ರಿಗೂ ತಿಳಿದಿರೋ ಹಾಗೆ ಈ ಬಾರಿಯ SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನನಗೆ ಆಶೀರ್ವಾದವನ್ನ ಮಾಡೋದಕ್ಕೆ ಅಂತ ಹುಕ್ಕೇರಿ ಹಿರಿಮಠದ ಪೂಜ್ಯರಾದಂತಹ ಶ್ರೀ ಚಂದ್ರಶೇಖರ್ ಗುರುಜಿ ಅವರು ಇಲ್ಲಿಗೆ ನನ್ನನ್ನ ಕರೆಸಿ ಮಠಕ್ಕೆ ಕರೆಸಿ ಎಲ್ಲರಿಂದ ಒಂದು ಆಶೀರ್ವಾದವನ್ನ ನೀಡಿ ಮುಂದಿನ ಇಲ್ಲಿ ನನಗೆ ಗೌರವ ಸನ್ಮಾನವನ್ನ ಮಾಡಿ ಮುಂದಿನ ಒಂದು ಜೀವನಕ್ಕೆ ನನ್ಗೆ ಪ್ರೋತ್ಸಾಹವನ್ನ ನೀಡಿ ನೀನು ಸಾಧನೆಯನ್ನ ಖಂಡಿತ ಮಾಡ್ತೀಯ ಅನ್ನುವಂತಹ ಒಂದು ಆಶೀರ್ವಾದವನ್ನ ಮಾಡಿ ಮುಂದಿನ ಒಂದು ಜೀವನಕ್ಕೆ ಉತ್ತೇಜನವನ್ನ ಪ್ರೋತ್ಸಾಹವನ್ನ ನೀಡಿದ್ದಕ್ಕೆ ಮೊದಲನೇದಾಗಿ ಗುರುಗಳಿಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಹುಕ್ಕೇರಿ ಅನ್ನುವಂಥದ್ದು ನನ್ನ ಒಂದು ಬಾಲ್ಯ ಜೀವನ ಇಲ್ಲೇ ನಾನು ಮಾಡಿದ್ದು. ಸೊ ಆ ಒಂದು ಬಾಲ್ಯ ಜೀವನ ಇಲ್ಲಿಗೆ ಬಂದಾಗೆಲ್ಲ ನನಗೆ ನೆನಪಾಗುತ್ತೆ. ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಇವರೆಲ್ಲರ ಒಂದು ಆಶ್ರಯದಲ್ಲಿ ನಾನು ಇಲ್ಲೇ ನನ್ನ ಒಂದು ಪ್ರೀ ಪ್ರೈಮರಿಯನ್ನ ಸ್ವಾಮಿ ವಿವೇಕಾನಂದ ಸ್ಕೂಲ್ ನಲ್ಲಿ ಮುಗಿಸಿದ್ದು. ಸೊ ಇಲ್ಲಿಗೆ ಬಂದು ನನ್ನ ಒಂದು ಬಾಲ್ಯವನ್ನ ನೆನೆಯೋದಾಗಿರ್ಬೋದು, ಗುರುಗಳ ಒಂದು ಈ ಮುಂಚೆ ನಾನು ಒಂದ್ಸಲ ಬಂದಿದ್ದೆ ಇಲ್ಲಿಗೆ ದೊಡ್ಡಪ್ಪನ ಜೊತೆ. ಸೊ ಮತ್ತೆ ಈ ಒಂದು ಮಠಕ್ಕೆ ಬರುವಂತಹ ಹಾಗೆ ಪೂಜ್ಯರಿಂದ ಆಶೀರ್ವಾದವನ್ನ ಪಡೆಯುವಂತ ಸೌಭಾಗ್ಯ ನನ್ನದಾಯ್ತು ಅಂತ ಅನ್ಕೊಳ್ಳೋದಕ್ಕೆ ಮೊದಲನೇದಾಗಿ ತುಂಬಾ ಖುಷಿ ಆಗುತ್ತೆ. ಅವರ ಒಂದು ಆಶೀರ್ವಾದದಿಂದ ಇನ್ನು ಮುಂದಿನ ಜೀವನದಲ್ಲಿ ನಾನು ಕಂಡಂತಹ IAS ಅನ್ನುವಂತಹ ಒಂದು ಗುರಿಯನ್ನ ಸಾಧಿಸುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂತಹ ಅವರ ಒಂದು ಬೆಂಬಲ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಅವರ ಒಂದು ಈ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ನಡೀತೀನಿ ಅನ್ನುವಂತಹ ನಂಬಿಕೆ ಕೂಡ ಇದೆ. ಸೊ ಈ ರೀತಿಯಾದ ಹೇಳ್ತಾ ಅದೇ ರೀತಿಯಾಗಿ ಇನ್ನೊಮ್ಮೆ ನನ್ನನ್ನ ಇಲ್ಲಿಗೆ ಕರೆಸಿ ಗೌರವ ಸನ್ಮಾನವನ್ನ ನೀಡಿದ್ದಕ್ಕಾಗಿ, ಆಶೀರ್ವದಿಸಿ ಹಾರೈಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಆರೋಗ್ಯ ಆಮೇಲೆ ಎಲ್ಲದರಲ್ಲೂ ದೀರ್ಘಮಾಯು, ನೀನು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ವೃದ್ಧಿಸ್ಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಇರಲಿ ಅಂತ ಹೇಳಿ ಆಶೀರ್ವಾದ ಮಂತ್ರಿ. ಅದಕ್ಕೆ ಅವಳು ಕುಂಡ್ರಿಸಿ ಆಶೀರ್ವಾದ ಮಾಡಿಸಿ. ನಿಮ್ಗೆ ಗೊತ್ತಿರ್ಲಿ, ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ, ಕೊಣ್ಣೂರು ಸರ್ ಎಲ್ಲರೂ ಬಂದಾಗ ಸುಮ್ಮನೆ ಇರ್ತಾರೆ. ಆದ್ರೆ ಅವ್ರು ಒಬ್ಬರ ಬಂದ ತಕ್ಷಣ ನಿಮ್ಗೆ ಗೊತ್ತಿರ್ಲಿ, ಏನಾರ ಪ್ರಸಾದ ಮಾಡಿದ್ರ ತಾಟ ತಗೊಂಡು ತೊಳಕ ಹೋಗ್ತಾರ. ಅವ್ರು ನನಗೆ ಸುಮ್ಮನೆ ಕುಂಡ್ರಿ ಸರ್ ಅನ್ಕೊಂಡು, ಎಲ್ರಿ ಸರ ನಮ್ಮ ಊರಾಗ ಸ್ವಾಮಿಗಳು ಬರ್ತಿದ್ರು, ಅವ್ರು ಕೂಡ ನಾ ಭಿಕ್ಷಕ್ ಹೋಗಿದ್ನಿ. ಆಮೇಲೆ ನಾನು ನೆನಪದ ನನಗ ಅಲ್ಲಿ ಸ್ವತಃ ಚೀಲ ಇಟ್ಕೊಂಡು ಭಿಕ್ಷಕ್ ಹೋಗಿದ್ದ ನೆನಪದ, ಆ ಸಂಸ್ಕಾರದಾಗ ಬೆಳೆದಿದ್ರಿ ಅಂತ ಹೇಳಿ ಕೊಣ್ಣೂರು ಸರ್ ಪದೇ ಪದೇ ಹೇಳೋದನ್ನ ನಾನು ಕೇಳಿದ್ದೀನಿ. ಉದ್ದೇಶ ಏನಂತಂದ್ರೆ ಇದ್ರೆ ಯಾಕೆ ನಾನು ನಿಮ್ಗೆ ಹೇಳಕತ್ತೀನಿ, ಅಂಕಿತ ಇವತ್ತು ನೆನಪಲ್ಲಿಟ್ಟುಕೋ, ಇವತ್ತೆಲ್ಲಾ ಕಡೆ ಬಹುಶಃ ಎಲ್ಲರೂ ಬಹಳ ಖುಷಿ ಪಟ್ರು. ನಾನು ಎಲ್ಲದನ್ನೂ ನೋಡಿದ್ದೀನಿ. ಅವತ್ ಫೋನು ಮಾಡಿದ್ದೆ, ನಾ ಬೇರೆ ಸಂಬಂಧ ನಮ್ಗೆ ಮತ್ತೊಬ್ಬರನ್ನ ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮಾಡಿದ್ದೀವಿ. ಸರ್ ಮಗಳು ಫೋನ್ ಹಿಡಿದ್ಲು, ಆಮೇಲೆ ಅವ್ರಿಗೂ ಜೊತೆ ನಾನು ಮಾತಾಡಿದೆ. ಉದ್ದೇಶ ಏನಂತಂದ್ರೆ ನಿನಗೆ ಈಗ 600ಕ್ಕ 625ಕ್ಕ 625 ಬಂದು ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿ. ಆದ್ರೆ ನಂದೇನು ಗೊತ್ತಿದ್ಕಂದ, ನಿಂದೇನದಲ್ಲ ಉದ್ದೇಶ, ನನಗೆ ನೀ ಮುಂದ ಇದ ವೇದಿಕೆ ಬಹುಶಃ ಇಷ್ಟರೊಳಗೆ ಇನ್ನೂ ಅಭಿವೃದ್ಧಿನೂ ಆಗಬಹುದು, ಆದ್ರೆ ಆವಾಗ ನೀನೊಬ್ಬ ಉನ್ನತ ಅಧಿಕಾರಿಯಾಗಿ ನೀನು ಇಲ್ಲಿ ಬಂದು ಸನ್ಮಾನ ಪಡ್ಕೋಬೇಕು. ನಾನು ಕೇಳಿದ್ವಿ ಎಷ್ಟು ದಿನ ಇರ್ತೀನಿ ಅಂತ ಹೇಳಿ, 3 ದಿನ ಇರ್ತಾನಂತ. ಅದಕ್ಕೆ ನಾನು ಕೇಳಿದೆ, ನಾನ್ IAS ಮತ್ತು KAS ನೀನು ಒಂದು 2 ಹುಡುಗರು ಕೊಟ್ಟೆ, ನಾನು ಪುಸ್ತಕ ಅವನ್ನ ಕೊಡಾಕತ್ತೀನಿ. ಈಗ ನೀನೇನು ಕೂಡ ಧಾರವಾಡದಿಂದ ಒಬ್ಬ ಹುಡುಗ ಬಂತ ಕೊಟ್ಟೆ, ಕೇಳಿದ್ದೀನಿ ಇಂಗ್ಲಿಷ್ ಮೀಡಿಯಮು ಕನ್ನಡ ಮೀಡಿಯಮು ಅಂತ ಹೇಳಿ. ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿದಾಳ. ನಾಳೆ ನಾಡಿದ್ರೊಳಗೆ ಆ ಪುಸ್ತಕವನ್ನು ಮುಗಿಸೋ ಕೆಲಸ ಮಾಡ್ತೀವಿ. ನಿನ್ನ ಕಣ್ಣು ಮುಂದೆ ಅವೇ ಇರ್ಬೇಕು, ಹೆಂಗೆ ನೀವು ನೋಡ್ರಿ. ಬಹುಶಃ ನಿಮ್ ನೆನಪಲ್ಲಿ ಕೊಣ್ಣೂರು ಸರ್ ಹೇಳಿದ್ರು, ಇಡ ದಿವಸ ಕೊಣ್ಣೂರು ಸರ್ ಅಂತ ಪ್ರಸಿದ್ಧ ಆಗಿದ್ದಿ, ಇವತ್ತ ಅಂಕಿತಾ ದೊಡ್ಡಪ್ಪ ಅಂತ ಹೇಳುವಷ್ಟು ನನ್ನ ಮಗಳು ಬೆಳೆದ್ಲು ಅಂತ ಹೇಳಿ ಅವ್ರು ಖುಷಿ ಪಟ್ಟರಲ್ಲ. ಹಂಗ ನೆನಪಿಟ್ಟು ಬಹುಶಃ ಮೊದಲಿನ ಈ DC ಆದವರು ಯಾರು ಬೊಮ್ಮನಹಳ್ಳಿಯವರು ಸರ್ DC ಅವರು ಇದ್ರಲ್ಲ, ಇವರಿಬ್ಬರು ಕ್ಲಾಸ್ಮೇಟ್. ಆಮೇಲೆ ಇನ್ನ ಮೇಲೆ ನಿಮ್ಮ ಮಗಳು DC ಆಗುದನ್ನ ನೀವು ನೋಡ್ಬೇಕು, ಹಂಗ ನೀವು ಓದ್ಬೇಕು ಕಂದ. ಯಾಕಂತಂದ್ರೆ ಅದು ಬಹಳ ಮುಖ್ಯವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ನಾಳೆ ನಾಡಿದ್ದು ಮುಟ್ಟಿಸ್ತೀವಿ. ಮತ್ತ ನಾನೀಗ ನಮ್ಮ